ಗಾಂಧೀಜಿ ಹೇಳ್ದೇ ಇರೋದು. ಗಾಂಧೀಜಿ ಇದ್ದಾಗ ಈ ನರೇಗಾ ಇತ್ತಾ? ಗಾಂಧೀಜಿ ಬಂದ್ಬಿಟ್ಟು ಈ ಪದಗಳನ್ನೆಲ್ಲ ಏನು 10 ಪದಗಳು ಕೊಟ್ಟಿದ್ದಾರೆ, ಏನೇನೋ ನರೇಗಾದ ಬಗ್ಗೆ. ಅಯ್ಯೋ ಗಾಂಧೀಜಿ ನಿಮ್ಮ ಹೆಸರನ್ನು ತೆಗೆದುಹಾಕಿ, ಈ ತರದೆಲ್ಲ. ಗಾಂಧೀಜಿ ಎಂದಾದ್ರೂ ನನ್ನ ಹೆಸರು ಹಾಕುವಂತ ಜನ್ಮದಲ್ಲಿ ಯಾರಿಗಾದ್ರೂ ಹೇಳಿದ್ರ? ಎಂದಾದ್ರೂ ಒಂದು ದಿನ ಗಾಂಧೀಜಿ ನನ್ನ ಹೆಸರನ್ನ ನೀವಿಡಿ ಅಂತ ಎಲ್ಲಾದ್ರೂ ಹೇಳಿದ್ರ? ಯಾವತ್ತೂ ಹೇಳೇ ಇಲ್ಲ ಗಾಂಧೀಜಿ ಹೆಸರು. ಅವ್ರು ಹೇಳಿದ್ರು, ಕೊನೆಯಲ್ಲಿ ಹೇಳಿದ್ರು, ಕಾಂಗ್ರೆಸ್ ಮುಂದೆ ಏನೇನು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಕಾಂಗ್ರೆಸ್ ಅನ್ನ ನಿರ್ಮಾಣ ಮಾಡಿದ್ರಿ, ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿದೆ, ಈ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂದ್ರು. ಮಾಡ್ಲಿಲ್ಲ ಅವಾಗ. ಯಾಕಂದ್ರೆ ಕಾಂಗ್ರೆಸ್ ಇದ್ರೇನೆ ವೋಟ್ ಬರೋದು ಅಂತ ನೆಹರು ಅವರಿಗೆ ಅನ್ಸಿತ್ತು, ಅದಕ್ಕೋಸ್ಕರ ಮಾಡ್ಲಿಲ್ಲ. ಅದು ಅವ್ರ ಹಣೆ ಬರ. ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ಇಲ್ಲಿ ಗಾಂಧೀಜಿ ಹೇಳ್ದೇ ಇರೋ ಪದಗಳನ್ನೆಲ್ಲ ಹೇಳೋದು ಕಾನೂನು ಉಲ್ಲಂಘನೆ ಅಲ್ಲ, ಸ್ಪಷ್ಟ. ಅದು ಸರ್ಕಾರದಿಂದ ಕೊಟ್ಟಿರೋದು. ಇದು ಮಹಾತ್ಮ ಗಾಂಧೀಜಿ ಒಂಥರ ಅಗೌರವ ಮಾಡ್ದಂಗೆ, ದ್ರೋಹ ಬಗ್ದಂಗಲ್ವಾ ಇದು? ತಪ್ಪಲ್ವಾ ಇದು? ಈ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಇದು ಯಾರ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ? ಇದು ಜನಗಳ ತೆರಿಗೆ ಹಣ. ಜನಗಳು ಹೇಳಿದ್ರೆ ಎಂದಾರ ಯಾರನ್ನ ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರ? ಪ್ರಿಯಾಂಕಾ ಅವ್ರಿಗೆ ಇದೊಂದು ಕೊಡಿ ಸರ್ ನಾವು ಅಂತ ಹೇಳಿದ್ರ? ಇಲ್ಲ. ಇವ್ರ ತೆವಲಿಗೋಸ್ಕರ ಕೊಟ್ಕೊಂಡಿರೋದು.